ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಷಯಗಳನ್ನು, ದೇವಿಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧ ಕಂಟ್ರೋಲ್ ಮಾಡೋದಕ್ಕೆ ಒಂದು ಶಕ್ತಿ ಅನ್ನೋದು ಇದೆ ಅನ್ನೋದು ಆ ಜೀವಜಂತುಗಳಿಗೆ ಅರಿವಿಗೆ ಬರುತ್ತೆ. ಅದರಲ್ಲಿ ಮನುಷ್ಯನೂ ಸೇರಿ ನಾನು ಹೇಳ್ತಾ ಇದ್ದೀನಿ. ಹೋಗೋರು ಇರ್ತಾರೆ, ಕೆಲವರು ಎತ್ತಿನ ಗಾಡಿಯಲ್ಲಿ ಹೋಗೋರು ಇರ್ತಾರೆ, ಕೆಲವರು ಸೈಕಲ್ನಲ್ಲಿ ಹೋಗೋರು ಇರ್ತಾರೆ. ನಾವು ಸುಮಾರು ತಪ್ಪುಗಳನ್ನು ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಸುಮಾರು ತಪ್ಪುಗಳು ನಮ್ಮಿಂದ ನಡೆದೋ ತನ್ನ ದೇಹದಲ್ಲೇ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ವಿಧಿವಿಧಾನ, ಅದನ್ನು ಅಂತರ್ಮುಖ ಬಹಿರಿಯಾಗಿ. ಒಮ್ಮೆ ನಾರದರು ಬ್ರಹ್ಮದೇವರನ್ನು ಕುರಿತು ಕೇಳ್ತಾರೆ, ನಾವು ನಿತ್ಯವಾಗಿ ಪೂಜೆ ಮಾಡಬೇಕಾದ್ರೆ ಎಲ್ಲಿಯೂ ಅಪರಾಧವನ್ನೇ ಮಾಡದೆ ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ನಾವು ಪರಿಪಾಲನೆ ಮಾಡಬೇಕು? ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇನ್ನೊಂದು ಅದ್ಭುತವಾದ ಒಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ದಿನ ಒಂದು ವಿಶೇಷವಾದ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲರಿಗೂ ತುಂಬ ಪ್ರಯೋಜನ ಆಗುತ್ತೆ. ಈ ಒಂದು ಮಾಹಿತಿ ನೀವು ಕೇಳಿದಾಗ ಖಂಡಿತ ಈ ಒಂದು ಸಂಚಿಕೆಗಳನ್ನು ನೀವು ಸಂಪೂರ್ಣವಾಗಿ ನೋಡಿ ಸಾಕಷ್ಟು ನೀವು ಇದರಿಂದ ನೀವು ವಿಷಯನ ತಗೊತೀರಾ. ಖಂಡಿತ ಇದು ಉಪಯುಕ್ತವಾದಂಥ ಒಂದು ಮಾಹಿತಿನೇ ಅಂತ ಹೇಳ್ಬೋದು. ನಾವು ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ನಮಗೆ ತಿಳಿದೇ ಇರತಕ್ಕಂಥ ಕೆಲವೊಂದು ನಾವು ತಪ್ಪುಗಳನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಗೊತ್ತಾಗೋದಿಲ್ಲ. ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡಲು ಈ ಕಾರ್ಯಕ್ರಮದಲ್ಲಿ ಷೋಡಶಿ ಶ್ರೀ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಸೊ ಅವರಿಂದ ಈ ಒಂದು ವಿಷಯವಾಗಿ ಸಾಕಷ್ಟು ಒಂದು ವಿಚಾರವನ್ನು, ಜ್ಞಾನವನ್ನು ನಮ್ಮ ಮುಂದೆ ತರಲಿದ್ದಾರೆ. ವೀಕ್ಷಕರೇ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದವಿಗ್ರಹಂ ನಮಾಮಿ ತಂ ಸದಾ ಭಕ್ತ್ಯಾಂ ವಾಲುಕೇಶ್ವರ ಭಾರತೀಂ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ನಮ್ಮ ವಿಶ್ವಪ್ರಿಯ ವಾಹಿನಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ದಿನಗಳ ನಂತರ ಮತ್ತೆ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮತ್ತೆ ಶುರು ಮಾಡಿದ್ದೀವಿ. ಈ ನಿಮ್ಮ ವಾಹಿನಿಯಲ್ಲಿ ಈ ಹಿಂದೆ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಶ್ರೀವಿದ್ಯೆಗೆ ಸಂಬಂಧಪಟ್ಟ ಹಾಗೆ, ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಷಯಗಳನ್ನು, ದೇವಿಗೆ ಸಂಬಂಧಪಟ್ಟ ಹಾಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಷಯಗಳನ್ನು ನಾವು ಈ ವಾಹಿನಿಯಲ್ಲಿ ನಾವು ವಿಚಾರವನ್ನು ತಿಳಿಸಿದ್ದೇವೆ. ಈ ಸಲ ನಾವು ಶ್ರೀವಿದ್ಯೆ ಚಕ್ರಾರ್ಚನೆ ಮಾಡೋದಾಗಲಿ ಅಥವಾ ಯಾವುದೇ ದೇವರಿಗೆ ಮಾಡೋದಾಗಲಿ ಇದು ಕಾಮನ್ ಆಗಿರುತ್ತೆ. ಯಾವುದೇ ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟು ವಿಧವಾಗಿರ್ತಕ್ಕಂಥ ತಿಳಿಯದೇನೋ ನಾವು ಸುಮಾರು ತಪ್ಪುಗಳನ್ನು ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಸುಮಾರು ತಪ್ಪುಗಳು ನಮ್ಮಿಂದ ನಡೆದೋಗುತ್ತೆ. ಅದು ಗೊತ್ತಿದ್ದು ನಡೆಯುತ್ತೆ, ಕೆಲವು ಸಲ ಗೊತ್ತಿಲ್ಲದೇನೋ ನಡೆಯುತ್ತೆ, ಕೆಲವು ಸಲ ಆ ಸಂದರ್ಭವೇ ಹಾಗೆ ಕೂಡಿ ಬರುತ್ತೆ, ಮಾಡಲೇಬೇಕಾದಂಥ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ಯಾವುದನ್ನು ಎಚ್ಚರಿಕೆ ವಹಿಸಿ ನಾವು ಈ ರೀತಿಯಾಗಿರ್ತಕ್ಕಂಥ ಪೂಜಾ ಪುನಸ್ಕಾರಾದಿಗಳನ್ನು ನಾವು ಮಾಡಬೇಕು. ಇದಕ್ಕೆ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ನಮ್ಮ ಪೂಜೆ ಸರಾಗವಾಗಿ ನಡಿಬೇಕಾದ್ರೆ ನಾವು ಯಾವ ವಿಧವಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ವಿಚಾರವಾಗಿ ಈಗ ಮಾತಾಡಲಿಕ್ಕೆ ಬಂದಿದ್ದೇನೆ. ಈಗ ಈ ಶ್ರೀವಿದ್ಯೆನಲ್ಲಿ ನಾನು ಈ ಮೊದಲೇ ಹೇಳಿದ್ದೆ, ಈ ಪ್ರಕೃತಿ ಬ್ರಹ್ಮಾಂಡದಲ್ಲಿ ಆರಂಭದಲ್ಲಿ ಇಡೀ ಪ್ರಪಂಚದಲ್ಲೇ ಮೊದಲು ನಾಗರಿಕತೆ ಅನ್ನೋದು ಶುರುವಾಗೋದೇ ನಮ್ಮ ಭಾರತದಲ್ಲಿ ಅಂತ ಕಾಣುತ್ತೆ.
ಆ ಜೀವ ಸಂಕುಲಗಳು ಉದಯ ಆದಾಗ ತಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಶಕ್ತಿ ಅನ್ನೋದು ಇದೆ ಅನ್ನೋದು ಆ ಜೀವಜಂತುಗಳಿಗೆ ಅರಿವಿಗೆ ಬರುತ್ತೆ. ಅದರಲ್ಲಿ ಮನುಷ್ಯನೂ ಸೇರಿ ನಾನು ಹೇಳ್ತಾ ಇದ್ದೀನಿ. ಆ ಅರಿವಿಗೆ ಬಂದಾಗ ಆ ಅರಿವು ಸೀಮಿತವಾಗಿರುತ್ತೆ. ಆ ಅರಿವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆಗಿನ ಕಾಲದ ಅನಾಗರಿಕ ಜನಗಳು ಯಾವ ವಿಧವಾಗಿ ಪೂಜೆ ಪುನಸ್ಕಾರಗಳನ್ನು ವಿಧಿವಿಧಾನಗಳನ್ನು ಯಾವ ರೀತಿ ಭಗವಂತನನ್ನು ತೃಪ್ತಿಪಡಿಸಿ ನಾವು ನಮ್ಮ ಸಿದ್ಧಿಗಳನ್ನು ಸಾಧನೆಗಳನ್ನು ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡಿಕೊಂಡು ಆ ವಿಧಿವಿಧಾನಗಳನ್ನು ಆಚರಣೆ ಮಾಡ್ಕೊಂಡ್ಬಂದರು. ಕಾಲಾಂತರದಲ್ಲಿ ಅದು ವೇದಗಳು, ಆಗಮಗಳು, ಯೋಗಗಳು ಮತ್ತು ತಾಂತ್ರಿಕವಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ವಿಧವಾಗಿ ರೂಪುಗೊಳ್ಳುತ್ತೆ. ಅಂತಂದರೆ ನಾಗರಿಕತೆ ಬೆಳೀತಾ 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 ವೇದಗಳು ಉದಯವಾಗುತ್ತೆ. ವೇದಗಳಿಂದ ಯಜ್ಞಯಾಗಾದಿಗಳು, ವೈದಿಕ ಆಗಮ ಪ್ರಕ್ರಿಯೆಗಳು, ತದನಂತರ ಮೂರ್ತಿಗಳು, ಆ ಮೂರ್ತಿ ಪೂಜೆಗಳು, ಆ ಭಗವಂತನನ್ನು ಮೂರ್ತಿಯಲ್ಲಿ ಆವಾಹಿಸಿ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು. ಕೆಲವರು ಈ ತಾಂತ್ರಿಕರು ಬಲವಂತವಾಗಿ ಭಗವಂತನಿಂದ ಫಲಗಳನ್ನು ಪಡೆಯೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂಥ ತಾಂತ್ರಿಕ ವಿಧಾನದಲ್ಲಿ ದೇವಿಯನ್ನು ಉಳಿಸ್ಕೊಂಡು ಬಲಿ ಗಿಲಿ ರೀತಿಯಾಗಿ ಕೊಡ್ತಕ್ಕಂಥ ಅಮಂತ್ರಕಪೂರ್ವಕವಾಗಿ ಮಾಡ್ತಕ್ಕಂಥ ವಿಧಿವಿಧಾನಗಳು. ಮತ್ತು ಯೌಗಿಕ ಯಾವುದೇ ವಿಧವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡದೇನೆ ಹಾಗೆ ತಪಸ್ಸು, ಜಪ, ತಪ, ಅನುಷ್ಠಾನಾದಿಗಳಿಂದ ಭಗವಂತನನ್ನು ಒಲಿಸ್ಕೊಂಡು ತಾವು ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ಮಾಡಿಸಿ ಭಗವಂತನನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ 4 ವಿಧವಾಗಿ ಈ ವಿಚಾರವನ್ನು ನಾನು ಈ ಮೊದಲೇ ಹೇಳಿದ್ದೆ. ಹಾಗಾಗಿ ಈ ವಿಚಾರಗಳಲ್ಲಿ ಭಗವಂತನನ್ನು ಈ ವೈದಿಕ ಪ್ರಕ್ರಿಯೆಯಲ್ಲಿ ಒಲಿಸ್ಕೊಳ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು. ಅದರಲ್ಲಿ ಯಜ್ಞಯಾಗಾದಿಗಳು, ಅಭಿಷೇಕಾದಿಗಳು, ಪೂಜೆಗಳು, ಪುನಸ್ಕಾರಗಳು, ಯಜ್ಞವೇ ಪ್ರಧಾನ. ಅಲ್ಲಿ ಯಜ್ಞಯಾಗಾದಿಗಳಿಂದ ಭಗವಂತನನ್ನು ತೃಪ್ತಿಪಡಿಸಿ ತಮ್ಮ ಇಷ್ಟಾರ್ಥ ಫಲಾಫಲಗಳನ್ನು ಪಡೀತಕ್ಕಂಥ ಒಂದು ವಿಧಾನ. ಎರಡನೇದು ಆಗಮ ಅಂತ ಹೇಳಿದ್ದೆ ನಾನು. ಆಗಮ ಅಂದರೆ ಇದು ದೇವಸ್ಥಾನಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಈ ದೇವಸ್ಥಾನಗಳಲ್ಲಿ ಯಾವ ವಿಧವಾಗಿ ಅಂದರೆ ಆರಂಭ ಪ್ರವೇಶ ಅಂತ ನಾವು ಏನು ಹೇಳ್ತೀವಿ, ಒಳಗಡೆ ಹೋಗಬೇಕಾದ್ರೇ ಯಾವ ಮುನ್ನೆಚ್ಚರಿಕೆಗಳನ್ನು ಪಡ್ಕೊಂಡು ಒಳಗಡೆ ಹೋಗಬೇಕು, ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು, ಭಗವಂತನ ಮುಂದೆ ಏನು ಕೇಳಬೇಕು, ಭಗವಂತನ ಪೂಜೆ ಪುನಸ್ಕಾರಾದಿಗಳು ಹೇಗಿರಬೇಕು, ರಥೋತ್ಸವಾದಿಗಳಾಗಿರ್ಬೋದು, ವಾರ್ಷಿಕೋತ್ಸವಾದಿಗಳು, ಶರನ್ನವರಾತ್ರ ರಥೋತ್ಸವಾದಿಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಕಾಲಕ್ಕೆ ತಕ್ಕ ಹಾಗೆ, ಋತುಗಳಿಗೆ ತಕ್ಕ ಹಾಗೆ ಮಾಡ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಅಮಂತ್ರಪೂರ್ವಕವಾಗಿ ಬೀಜಾಕ್ಷರಗಳಿಂದ ಮಾಡ್ತಕ್ಕಂಥ ಪೂಜಾ ವಿಧಿವಿಧಾನಗಳೆಲ್ಲವೂ ಆಗಮದಲ್ಲಿ ಬರುತ್ತವೆ. ಈ ವಿಚಾರವನ್ನು ಕೂಡ ನಾನು ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಈ ತಾಂತ್ರಿಕ ವಿಧಾನಗಳು ಅಂದರೆ ತಾಂತ್ರಿಕದಲ್ಲೂ ಬಹಳಷ್ಟು ಪದಾರ್ಥಗಳಿಂದಲೇ ಮಾಡ್ತಕ್ಕಂಥ ಒಂದು ಪೂಜಾ ವಿಧಾನ. ಅಂದರೆ ಸ್ವಲ್ಪ ವೈದಿಕ ಆಗಮಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಪ್ರತ್ಯೇಕವಾಗಿರುತ್ತೆ. ಅದರಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳೂ ಸಹ ಭಾಳ ಕೆಲವೊಂದು ಕ್ರೂರವಾಗಿಯೂ ಇರುತ್ತೆ. ರಕ್ತ, ಮಾಂಸ, ಈ ರೀತಿಯಾಗಿರ್ತಕ್ಕಂಥ ಮತ್ಸ್ಯ, ಈ ರೀತಿ ಸುಮಾರು ಪಂಚಮಕಾರಗಳಿಂದ ಕೂಡಿರ್ತಕ್ಕಂಥ ವಿಧಿವಿಧಾನಗಳಿಂದ ಮಾಡ್ತಕ್ಕಂಥದ್ದು. ಕೇವಲ ಅನ್ನಗಳಿಂದ ಪೂಜೆ ಮಾಡ್ತಕ್ಕಂಥದ್ದು, ಬಲಿಗಳನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ತಾಂತ್ರಿಕ ವಿಧಾನಗಳಲ್ಲಿ, ತಾಂತ್ರಿಕ ಅಂದರೆ ಬರೀ ಅದೊಂದೇ ಅಲ್ಲ, ನಾವು ಶ್ರೀವಿದ್ಯಾ ಪೂಜೆಯನ್ನು ಕೂಡ ತಾಂತ್ರಿಕವಾಗಿ ಮಾಡ್ತೀವಿ. ಯಂತ್ರಗಳನ್ನು ಬರೀತಕ್ಕಂಥದ್ದು, ಯಂತ್ರಗಳಲ್ಲಿ ಆವಾಹನೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಭಗವಂತನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಮಾಡ್ತಕ್ಕಂಥ ವಿಧಿವಿಧಾನಗಳು ನಾನಾ ವಿಧವಾಗಿ ಇರುತ್ತವೆ. ಅವರವರಿಗೆ ಯಾವುದು ಅನುಕೂಲವೋ, ಯಾವುದು ಇಷ್ಟ ಆಗುತ್ತೋ, ಯಾವುದರಲ್ಲಿ ಅವರಿಗೆ ನಾವು ಮಾಡಬಹುದು ಅನ್ನತಕ್ಕಂಥ ವಿಚಾರವಾಗಿ ಅವ್ರಿಗೆ ಮನಸ್ಸಿಗೆ ತೋಚುತ್ತೋ ಆ ವಿಧದಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕೊನೆಯದಾಗಿ ಯೋಗಿಕ ಅಂದರೆ ಯೋಗದ ಮುಖಾಂತರವಾಗಿ ಅಂದರೆ ಧ್ಯಾನ, ಮನಸ್ಸು ಎಲ್ಲವನ್ನೂ ತನ್ನ ದೇಹದಲ್ಲೇ ಸೃಷ್ಟಿ ಮಾಡಿಕೊಂಡು ತನ್ನ ದೇಹದಲ್ಲೇ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ವಿಧಿವಿಧಾನ. ಅದನ್ನು ಅಂತರ್ಮುಖ, ಬಹಿರ್ಯಾಗ, ಅಂತರ್ಯಾಗ, ಬಹಿರ್ಯಾಗ ಅಂತ ನಾನು ಇದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ, ಇಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೇನೆ. ಬಹಿರ್ಯಾಗ ಅಂದರೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಪದಾರ್ಥಗಳಿಂದ ವಿಧವಾದ ಹೂವು, ಹಣ್ಣು, ಹಂಪಲು, ಕಾಯಿ, ವೀಳ್ಯದೆಲೆ, ಅಕ್ಷತೆ, ಪೂಜೆ, ಅರಿಶಿಣ, ಕುಂಕುಮ ಇವುಗಳಿಂದ ತೃಪ್ತಿಪಡಿಸ್ತಕ್ಕಂಥದ್ದು ಬಹಿರ್ಯಾಗ. ಅದರ ಅಂತರ್ಯಾಗ ಇದ್ಯಾವುದೂ ಇಲ್ಲದೆ ಕೇವಲ ಮಾನಸಿಕವಾಗಿ ತನ್ನ ದೇಹದಲ್ಲೇ ಪ್ರತಿಯೊಂದನ್ನು ಕಲ್ಪನಾ ಮುಖಾಂತರ ಭಗವಂತನಿಗೆ ತನ್ನ ದೇಹದಲ್ಲಿಯೇ ಇರತಕ್ಕಂಥ ಪಂಚೇಂದ್ರಿಯಗಳಿಂದ
ವಿಧ ವಿಧವಾದಂಥ ಜ್ಞಾನೇಂದ್ರಿಯಗಳಿಂದ, ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಭಗವಂತನನ್ನು ಹೋಲಿಸ್ಕೊಳ್ತಕ್ಕಂಥ ಒಂದು ವಿಧಿವಿಧಾನ. ಈ ಎಲ್ಲ ವಿಧಾನಗಳನ್ನು ಸಮ್ಮಿಲನಗೊಳಿಸಿ ಅವರು ಯಾವುದೇ ವಿಧದಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಹೋದ್ರೂ ಹೋಗಿ ಸೇರ್ತಕ್ಕಂಥದ್ದು ಒಂದೇ ಗುರಿ ಒಂದೇ ಇರುತ್ತೆ. ಅಂತಂದರೆ ಇವಾಗ ನಾವು ಯಾವುದೋ ಒಂದು ಮೈಸೂರಿಗೆ ಹೋಗಬೇಕು ಅಂತ ಇರ್ತೀವಿ, ಕೆಲವರು ನಡ್ಕೊಂಡು ಹೋಗೋರು ಇರ್ತಾರೆ, ಕೆಲವರು ಎತ್ತಿನ ಗಾಡೀಲಿ ಹೋಗೋರು ಇರ್ತಾರೆ, ಕೆಲವರು ಸೈಕಲ್ನಲ್ಲಿ ಹೋಗೋರು ಇರ್ತಾರೆ, ಕೆಲವರು ಬೈಕ್ನಲ್ಲಿ ಹೋಗೋರು ಇದ್ದಾರೆ, ಕಾರ್ನಲ್ಲಿ ಹೋಗೋರು ಇದ್ದಾರೆ, ಬಸ್ನಲ್ಲಿ ಹೋಗೋರು ಇದ್ದಾರೆ, ಟ್ರೈನಲ್ಲಿ ಫ್ಲೈಟಲ್ಲಿ ಹೋಗೋರು ಇದ್ದಾರೆ. ಆದರೆ ಅವರು ಉಪಯೋಗಿಸ್ತಕ್ಕಂಥ ಸಾಧನಗಳು ವಿಧ ವಿಧವಾಗಿದ್ರೂ ಸಹ ಆದರೆ ಹೋಗಿ ಸೇರ್ತಕ್ಕಂಥ ಗುರಿ ಒಂದೇ ಆಗಿರುತ್ತೆ, ಅದು ಮೈಸೂರಾಗಿರುತ್ತೆ. ನಾವು ಎಲ್ಲರೂ ಹೋಗೋ ವಿಧವಾಗಿರ್ತಕ್ಕಂಥ ವಿಧಾನಗಳು ಬೇರೆ ಇರ್ಬೋದು, ಆದರೆ ರಸ್ತೆ ತಪ್ಪಬಾರ್ದಷ್ಟೇ. ನಾವು ಹೋಗ್ತಕ್ಕಂಥ ರಸ್ತೆ ಸರಿಯಾಗಿರಬೇಕು, ಆದರೆ ಉಪಯೋಗಿಸ್ತಕ್ಕಂಥ ಸಾಧನಗಳು ವ್ಯತ್ಯಾಸದಿಂದ ಇದ್ರೂ ಸಮಸ್ಯೆ ಇಲ್ಲ, ಹೋಗಿ ಸೇರ್ತಕ್ಕಂಥ ಗುರಿ ಒಂದೇ ಆಗಿರುತ್ತೆ. ಈ ರೀತಿಯಾಗಿ ನಾವು ಆ ಭಗವಂತನನ್ನು ಸೇರಲಿಕ್ಕೋಸ್ಕರ, ಭಗವಂತನನ್ನು ಆರಾಧನೆ ಮಾಡಲಿಕ್ಕೋಸ್ಕರ, ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋದಕ್ಕೋಸ್ಕರ ಅಥವಾ ಮುಕ್ತಿಗೋಸ್ಕರನೋ ಮೋಕ್ಷಕ್ಕೋಸ್ಕರನೋ ನೀವು ಯಾವ ಮನಸ್ಸಿನಲ್ಲಿ ಏನನ್ನು ತಿಳ್ಕೊಂಡು ಭಗವಂತನ ಮುಂದೆ ಆರಾಧನೆಯನ್ನು ಮಾಡುವಾಗ ಕೆಲವು ತಪ್ಪುಗಳು ನಡೆದೋಗುತ್ತೆ. ಅದು ಯಾರೇ ಆದರೂ, ಆ ವಸಿಷ್ಠರಿಂದ ಹಿಡಿದು ಸಾಮಾನ್ಯ ಮನುಷ್ಯನವರೆಗೂ ಕೆಲವೊಂದು ಸಾಧಾರಣವಾಗಿ ತಪ್ಪುಗಳು ನಡೆಯುತ್ತವೆ. ಅದು ಕೆಲವು ಬೇಕು ಅಂತ ನಡೆಯುತ್ತೆ, ಕೆಲವು ಬೇಕು ಅಂತ ಮಾಡೋರು ಇರ್ತಾರೆ ವಿಘ್ನಗಳನ್ನು ಮುಖಾಂತರ, ಕೆಲವು ನಮ್ಮಿಂದಾನೇ ತಪ್ಪಾಗುತ್ತೆ, ಏನೋ ನಾನಾ ವಿಧವಾಗಿರ್ತಕ್ಕಂಥ ತಪ್ಪುಗಳು ನಮ್ಮಿಂದ ನಡೆದೋಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ನಡೆದಾಗ ಮಾಡಬಾರ್ದು. ಆ ತಪ್ಪುಗಳನ್ನು ಅದನ್ನು ಸರಿ ಮಾಡಿಕೊಂಡು ಹೋಗೋದು ಹೇಗೆ, ಮುಖ್ಯವಾಗಿರ್ತಕ್ಕಂಥ ಒಂದು 100 ತಪ್ಪುಗಳು ಅಂತ ನಾನು ಗುರುತಾಕಿ ಇಟ್ಕೊಂಡಿದ್ದೇನೆ. ಒಂದು 100 ತಪ್ಪುಗಳು, ಯಾವ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ನಮ್ಮಿಂದ ನಡೆಯಬಹುದು. ದೇವಿ ಆರಾಧನೆ ಮಾಡಬೇಕಾದ್ರೆ, ಅಥವಾ ದೇವಿ ಅಂತಲೇ ಏನಿಲ್ಲ, ನೀವು ಯಾವ ದೇವರನ್ನು ಆರಾಧನೆ ಮಾಡಿದ್ರೂ ನಾನು ಹೇಳ್ತಕ್ಕಂಥ ಈ ವಿಚಾರಗಳೇನಿದೆ ಇದು ಕಾಮನ್ ಆಗಿರುತ್ತೆ. ಎಲ್ಲ ದೇವತಾ ಆರಾಧನೆ ಮಾಡಬೇಕಾದ್ರೂ ಈ ವಿಚಾರಗಳು ಕಾಮನ್ ಆಗೇ ಇರುತ್ತೆ, ಇದು ಸಾಮಾನ್ಯವಾಗೇ ಇರುತ್ತೆ. ಇದರಲ್ಲಿ ಭೇದಗಳೇನಿರೋದಿಲ್ಲ. ಇದು ಎಲ್ಲ ದೇವ್ರಿಗೆ ಮಾಡಬೇಕಾದ್ರೂ ಈ ವಿಚಾರಗಳು ಮುಖ್ಯವಾಗಿ ಅನುಷ್ಠಾನದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಪಾಲನೆ ಮಾಡಬೇಕಾಗತ್ತೆ. ಹೀಗಾಗಿ ಈ ವಿಚಾರವನ್ನು ತಮಗೆ ತಿಳಿಸಬೇಕು ಅಂಥೇಳಿ ಶತಾಪರಾಧಗಳು ಅಥವಾ 100 ರೀತಿಯಾಗಿರ್ತಕ್ಕಂಥ ಅಪರಾಧಗಳು, ನಮ್ಮಿಂದ ಯಾವ ರೀತಿಯಾಗಿ ಅಪರಾಧಗಳು ನಡೆಯುತ್ತವೆ ಅನ್ನತಕ್ಕಂಥ ವಿಚಾರವನ್ನು ಈಗ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಇದನ್ನು ಮೊದಲು ಆಗಮಗಳಲ್ಲಿ ನಾನು ಮುಂಚೆ ಹೇಳಿದ್ದೆ, ಆಗಮ ನಿಗಮಾಗಮ ಸಾರ ಹೃದಯ ಅಂತ ಹೇಳಿ ಒಂದಿದೆ ವಾಕ್ಯ. ಅಂದರೆ ಆಗಮ ಅಂದರೆ ಶಿವನಿಂದ ಪಾರ್ವತಿಗೆ ಹೇಳಲ್ಪಟ್ಟಿರ್ತಕ್ಕಂಥ ಒಂದು ವಿಚಾರ. ಅಂದರೆ ದೇವಸ್ಥಾನಗಳಲ್ಲಿ ಪೂಜಾ ವಿಧಿವಿಧಾನಗಳು. ಆಗಮ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಚಾರ. ಆ ವಿಧಿವಿಧಾನಗಳು ಹೇಗೆ ನಡೀಬೇಕು, ಹೇಗೆ ಆಗಬೇಕು, ಯಾವ ರೀತಿಯಲ್ಲಿ ನಡಿಬೇಕು, ಅದಕ್ಕೆ ಮಾಡತಕ್ಕಂಥ ನಿಯಮಗಳೇನು ಅನ್ನೋದ್ರ ಬಗ್ಗೆ ಮಂತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಭಗವಂತ ಪರಮೇಶ್ವರ ಮಹಾದೇವ ತಾಯಿ ಪಾರ್ವತೀ ದೇವಿಗೆ ಹೇಳಿರ್ತಕ್ಕಂಥ ವಿಚಾರ. ನಿಗಮ ಅಂತಂದರೆ ಪಾರ್ವತಿ ಶಿವನಿಗೆ ಹೇಳಿರ್ತಾರೆ, ತಂದೆಗೆ ಹೇಳಿರ್ತಾರೆ, ಅಪ್ಪನಿಗೆ ಪರಮೇಶ್ವರನಿಗೆ ತಾಯಿ ಪಾರ್ವತೀ ದೇವಿ ಹೇಳಿರ್ತಕ್ಕಂಥ ವಿಚಾರ ನಿಗಮ ಅಂತ ಹೇಳ್ತೀವಿ. ಆ ರೀತಿಯಾಗಿ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಈ ವಿಚಾರಗಳು ಬರುತ್ತವೆ. ಒಮ್ಮೆ ನಾರದರು ಬ್ರಹ್ಮದೇವರನ್ನು ಕುರಿತು ಕೇಳ್ತಾರೆ, ನಾವು ನಿತ್ಯವಾಗಿ ಪೂಜೆ ಮಾಡಬೇಕಾದ್ರೆ ಎಲ್ಲಿಯೂ ಅಪರಾಧವನ್ನೇ ಮಾಡದೆ ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ನಾವು ಪರಿಪಾಲನೆ ಮಾಡಬೇಕು ಅಂಥೇಳಿ ನಾರದರು ಕೂಡ ಬ್ರಹ್ಮದೇವರನ್ನು ಕೇಳಿದಾಗ, ಬ್ರಹ್ಮದೇವರು ಮಾನವರಿಂದ ನಮ್ಮಿಂದ ಹಗಲು ರಾತ್ರಿ ಮಾನಸಿಕವಾಗೋ ದೈಹಿಕವಾಗೋ ಸುಮಾರು ತಪ್ಪುಗಳು ನಡೆಯುತ್ತವೆ. ಇದರಲ್ಲಿ 2 ಮಾತೇನಿಲ್ಲ. ಅದು ಮಾನಸಿಕವಾಗಿ ನಡಿಬೋದು, ದೈಹಿಕವಾಗಿ ನಡಿಬೋದು, ಕಾಯಿಕವಾಗಿ ನಡಿಬೋದು. ಕೈಯಿಂದ ಆಗ್ಬೋದು, ದೈಹಿಕವಾಗಿ ಆಗಿರ್ಬೋದು. ಎಲ್ಲೋ ಒಂದು ಪಂಚಪಾತ್ರ ಉದ್ಧಾರಣೆ ಇಟ್ಟಿರ್ತೀವಿ ಅಲ್ವಾ, ಗಂಟೆ ಇಟ್ಟಿರ್ತೀವಿ ಅಥವಾ ದೀಪ ಇಟ್ಟಿರ್ತೀವಿ, ಕಾಲಲ್ಲಿ ಒದ್ದು ಬಿಡ್ತೀವಿ, ನೋಡದೆ ಒದ್ದು ಇರ್ತೀವಿ, ನಿರ್ಮಾಲ್ಯ ಪುಷ್ಪಗಳನ್ನು ಕಾಲಲ್ಲಿ ತಳ್ಳಿರ್ತೀವಿ. ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದಲ್ಲ ಒಂದು ವಿಧವಾಗಿರ್ತಕ್ಕಂಥ ತಪ್ಪುಗಳು ನಮ್ಮಿಂದ ನಡೆದೋಗುತ್ತವೆ. ಆ ರೀತಿ ನಾವು ಹಗಲು ರಾತ್ರಿನೂ ಸಾವಿರಾರು ಅಪರಾಧಗಳು ನಮ್ಮಿಂದ ಮಾಡಲ್ಪಡುತ್ತವೆ. ಅಂತಹ ಅಪರಾಧಗಳು ಯಾರಿಂದ ಹೇಗೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನತಕ್ಕಂಥ ವಿಚಾರಗಳನ್ನು ನಾವು ಈಗ ತಿಳಿದುಕೊಳ್ಳೋಕೆ ಹೋಗ್ತಾ ಇದ್ದೀವಿ.
ಮುಖ್ಯವಾಗಿ ಇದರಲ್ಲಿ ಶತಾಪರಾಧಗಳು ಸಹಸ್ರಾಪರಾಧಗಳು ಅಂತಲೂ ಇದೆ. ಅಷ್ಟೊಂದು ವಿಶ್ಲೇಷಣೆಯಾಗಿ ನಾವು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾವಿರಾರು ಅಪರಾಧಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿ ನಾವು ಶತಾಪರಾಧಗಳು ಅಂತ ಹೇಳಿ ನಾವು ಇದನ್ನು ನಿರ್ಧಾರ ಮಾಡಿದ್ದೀವಿ. ಒಂದು 100 ವಿಧವಾಗಿರ್ತಕ್ಕಂಥ ಅಪರಾಧಗಳನ್ನು ಗುರುತು ಮಾಡಿಕೊಂಡು ನಿಮ್ಮ ಮುಂದೆ ಈ ವಿಚಾರವನ್ನು ತಿಳಿಸೋಣ ಅಂಥೇಳಿ ನಾವು ಇವತ್ತಿನ ದಿವಸ ನಿರ್ಧಾರ ಮಾಡಿದ್ದೇವೆ. ಅಂದರೆ ಗುರುಗಳೇ, ಇದರಲ್ಲಿ ಮುಖ್ಯವಾಗಿ ಆಗ್ತಕ್ಕಂಥ ಒಂದು ಅಪರಾಧಗಳನ್ನು ನೀವು ಇವಾಗ ಭಗವಂತನ ಮುಂದೆ ನಾವು ಮಾಡತಕ್ಕಂಥ ಅಪರಾಧಗಳು ಶತಾಪರಾಧಗಳು ಅಂತ, ಅದರಲ್ಲಿ ಒಂದು 100 ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾವು ಅದನ್ನು ಶತಾಪರಾಧಗಳು ಅಂತ ಒಂದು ಹೆಸರಿಟ್ಟು ಅದಕ್ಕೆ ನಾವು ಈ ವಿಚಾರವನ್ನು ತಮ್ಮ ಮುಂದೆ ವಿಷಯವನ್ನು ತಿಳಿಸೋಣ. ಅದು ಶ್ರೀಚಕ್ರಾರ್ಚನೆ ಆಗಿರ್ಬೋದು ಅಥವಾ ನವಾವರಣ ಹೋಮಗಳಾಗಿರ್ಬೋದು, ಯಾವುದೇ ಜಪಾನುಷ್ಠಾನಗಳಾಗಿರ್ಬೋದು, ಅಂತರ್ಯಾಗ ಅಥವಾ ಬಹಿರ್ಯಾಗ, ಯಾವುದೇ ಯಾಗಗಳ ಅಂದರೆ ಯಾವುದೇ ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡಿದ್ರೂ ಯಾವ ವಿಧವಾಗಿರ್ತಕ್ಕಂಥ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನತಕ್ಕಂಥ ಆಗಿ ಹೇಳ್ತಕ್ಕಂಥದ್ದೇ ಇವತ್ತಿನ ವಿಚಾರ. ಹಾಗಾಗಿ ಇದರ ಬಗ್ಗೆ ಮುಂದೆ ವಿಶ್ಲೇಷಣೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಸ್ನಾನವನ್ನು ಮಾಡದೆ ಯಾವುದೇ ದೇವರ ಪೂಜೆಯನ್ನು ಮಾಡಬಾರ್ದು. ಮೊದಲು ಆರಂಭ ಎಲ್ಲಿಂದ ಆಗುತ್ತೆ ಅಂತಂದರೆ, ನಾವು ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಪಂಚಕರ್ಮಗಳು ಅಂತ ನಾವು ಹೇಳ್ತೀವಿ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಸಂಧ್ಯಾ ವಂದನೆ, ಭಸ್ಮಧಾರಣೆ, ರುದ್ರಾಕ್ಷಾಧಾರಣೆ, ಹಲ್ಲುಚ್ಚತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಶುದ್ಧ ಮಾಡಿಕೊಂಡು ಸ್ನಾನ, ಸಂಧ್ಯಾ ವಂದನೆ, ಶುದ್ಧವಾಗಿರ್ತಕ್ಕಂಥ ವಸ್ತ್ರಗಳನ್ನು ಉಟ್ಕೊಳ್ತಕ್ಕಂಥದ್ದು, ಮತ್ತು ಭಸ್ಮಧಾರಣೆ ಅಂದರೆ ಅವರವರ ಧರ್ಮಾನುಸಾರವಾಗಿ, ಮತಾನುಸಾರವಾಗಿ, ಧರ್ಮ ಅಂತಲ್ಲ ಮತಾನುಸಾರವಾಗಿ ನಾವು ಈ ಲಾಂಛನಗಳನ್ನು ಅಂದರೆ ಭಸ್ಮಧಾರಣೆ ಆಗ್ಬೋದು, ಅಥವಾ ಊರ್ಧ್ವ ಪುಂಡ್ರ ಧಾರಣೆ ಆಗ್ಬೋದು, ಅರ್ಧ ಪುಂಡ್ರ ಧಾರಣೆ ಆಗ್ಬೋದು, ತ್ರಿಪುಂಡ್ರ ಧಾರಣೆ ಆಗ್ಬೋದು, ಯಾವುದೇ ವಿಧವಾಗಿರ್ತಕ್ಕಂಥ ಲಾಂಛನಗಳನ್ನು ಹಾಕ್ಕೊಂಡು ಸಂಧ್ಯಾ ವಂದನೆ ಮಾಡತಕ್ಕಂಥದ್ದು ಈ ಪಂಚಕರ್ಮಗಳಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ಸ್ನಾನ ಇಲ್ಲದೆ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ನಾವು ಅಂತಲ್ಲಿ. ಮುಖ್ಯವಾಗಿ ಇದರಲ್ಲಿ ಸ್ನಾನಗಳಲ್ಲೂ 3 ಥರ ಹೇಳ್ತಾರೆ. ಗೃಹಸ್ಥರಿಗೆ 2 ಸ್ನಾನ, ಬ್ರಹ್ಮಚಾರಿಗಳಿಗೆ 1 ಸ್ನಾನ, ಸನ್ಯಾಸಿಗಳಿಗೆ 3 ಸ್ನಾನ ಅಂತ ಹೇಳಿ. ಅಂದರೆ ಬ್ರಹ್ಮಚಾರಿಗಳಾದರೆ ಬೆಳಿಗ್ಗೆ 1 ಹೊತ್ತು ಸ್ನಾನ ಮಾಡಿದ್ರೆ ಸಾಕು. ಗೃಹಸ್ಥರಾದವರು 2 ಹೊತ್ತು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಇರೋದು. ಬೆಳಿಗ್ಗೆ ಸಂಜೆ 2 ಹೊತ್ತು ಸ್ನಾನ ಮಾಡೇ ಅವರು ನಿತ್ಯ ಕರ್ಮಗಳನ್ನು ಮಾಡಬೇಕು ಅಂಥೇಳಿ. 3ನೇದಾಗಿ ಸನ್ಯಾಸಿಗಳು ಅಥವಾ ಯತಿಗಳು ಯಾರೇ ಆದ್ರೂ ಅವರು 3 ಹೊತ್ತು ಸ್ನಾನ ಮಾಡ್ತಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಅಂದರೆ ಈ ಸಂಧಿ ಕಾಲಗಳಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ಅಂತ ಹೇಳಿ. ಸ್ನಾನವನ್ನು ಮಾಡದೆ ಯಾರೂ ಯಾವುದೇ ವಿಧವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ಮುಟ್ಟೋದಕ್ಕೆ ಅರ್ಹತೆ ಇರೋದಿಲ್ಲ. ಹಾಗಾಗಿ ಸ್ನಾನ ಮುಖ್ಯವಾಗಿರುತ್ತೆ. ಇದು ಮೊದಲನೇದಾಗಿ ಸ್ನಾನವನ್ನು ಮೊದಲಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದು. 2ನೇದು, ಯಾವುದೇ ನೀವು ಪೂಜೆ ಪುನಸ್ಕಾರ ಏನೇ ಮಾಡಬೇಕಾದ್ರೂ ಮೊದಲನೇದಾಗಿ ನೀವು ದೀಪಾರಾಧನೆಯನ್ನು ಮಾಡ್ತೀರ. ದೀಪಾರಾಧನೆಯನ್ನು ಮಾಡದೆ ಯಾವುದೇ ಪೂಜೆ ಪುನಸ್ಕಾರ ನಿತ್ಯ ವಿಧಿಗಳಾಗಲಿ ಆರಂಭ ಆಗೋದೇ ಇಲ್ಲ. ಕೆಲವ್ರ ಮನೆಗಳಲ್ಲಿ ಸುಮ್ಮನೆ ಊದ್ಕಡ್ಡಿ ಹಚ್ಬಿಟ್ಟು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ, ಅದು ತಪ್ಪಾಗುತ್ತೆ. ಪ್ರತಿನಿತ್ಯ ದೀಪಾರಾಧನೆ ಮನೆಗಳಲ್ಲಿ ಖಂಡಿತವಾಗಲೂ ಮಾಡಲೇಬೇಕು. ಅದರಲ್ಲೂ ನಿತ್ಯ ಪೂಜೆ ಮಾಡ್ತಕ್ಕಂಥವ್ರು ಬೆಳಿಗ್ಗೆ ಸಂಜೆ 2 ಹೊತ್ತೂ ದೀಪಾರಾಧನೆ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಮತ್ತು ಅಖಂಡಲ ದೀಪ ಅಂತಲೂ ಹಚ್ತಾರೆ. 24 ಗಂಟೆನೂ ದೀಪ ಉರಿತಾ ಇರುತ್ತೆ ಕೆಲವರು ಮನೆಗಳಲ್ಲಿ. ಅದು ಅವರವ್ರ ಶಕ್ತಾನುಸಾರ ಅವರು ಮಾಡ್ಕೊಂಡು ಹೋಗ್ಬೋದು. ಅಖಂಡಲ ಅಂತ ಹೇಳಿ ಕಲಿತೀವಿ. ಅಖಂಡಲವಾಗಿ ಅಂದರೆ ಆರದೆ ನಿತ್ಯ 24 ಗಂಟೆನೂ ಉರಿತಕ್ಕಂಥ ದೀಪಕ್ಕೆ ಅಖಂಡಲ ಅಂತ ಹೇಳಿ ಕರಿತೀವಿ. ಅಖಂಡಲವಾಗಿ ದೀಪವನ್ನು ಜ್ವಲನೆ ಮಾಡತಕ್ಕಂಥದ್ದು. ದೀಪಾರಾಧನೆ ಮಾಡದೆ ಯಾವುದೇ ಪೂಜೆ ಮಾಡೋದಿಲ್ಲ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ಕೆಲವರು ಮನೆಗಳಲ್ಲಿ ಊದ್ಕಡ್ಡಿ ಮಾತ್ರ ಹಚ್ತಾರೆ, ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೊರಟೋಗ್ತಾರೆ, ಅದು ತಪ್ಪು. ಕೆಲವರು ಮಂಗಳಾರತಿ ಮಾಡ್ತಾರೆ, ದೀಪನೇ ಹಚ್ಚಿರಲ್ಲ. ದೀಪವನ್ನು ಬೆಳಗದೆ ಯಾವುದೇ ಪೂಜಾ ವಿಧಿವಿಧಾನಗಳನ್ನು ಮಾಡಬಾರ್ದು. ನೀವು ತುಪ್ಪದಲ್ಲಾದರೂ ಹಚ್ಚಿ, ಎಣ್ಣೆನಲ್ಲಾದರೂ ಹಚ್ಚಿ, ಈ ಯಾವುದೇ ವಿಧವಾಗಿರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿ ದೀಪವನ್ನು ನೀವು ಹಚ್ಕೋಬೋದು. ಸೊ ಮೊದಲನೇದಾಗಿ ನಾವು ದೀಪ ಹಚ್ಚದೆ ಯಾವುದೇ ಕಾರ್ಯಕ್ರಮ ಆರಂಭ ಆಗೋದೇ ಇಲ್ಲ. ಇನ್ನು 2ನೇದಾಗಿ